ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಭಾರತದ ಅತ್ಯಂತ ಭರವಸೆಯ ಯುವ ಕ್ರಿಕೆಟಿಗರಲ್ಲಿ ವೈಭವ್ ಸೂರ್ಯವಂಶಿ ಒಬ್ಬರು. ರಾಜಸ್ಥಾನ್ ರಾಯಲ್ಸ್ ತಂಡದ ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 35 ಎಸೆತಗಳಲ್ಲಿ 100 ರನ್ ಗಳಿಸುವ ಮೂಲಕ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾರೆ. ಅಲ್ಲದೆ ಟಿ20ಯಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಏಪ್ರಿಲ್ 28ರಂದು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಂಡಗಳ ಐಪಿಎಲ್ ಪಂದ್ಯ ನಡೆಯಿತು. ಇದರಲ್ಲಿ ಗುಜರಾತ್ ಟೈಟನ್ಸ್ ಬೌಲಿಂಗ್ಗೆ ವೈಭವ್ ಸೂರ್ಯವಂಶಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಒಟ್ಟು 38 ಎಸೆತಗಳನ್ನ ಎದುರಿಸಿದ ವೈಭವ್ 11 ಸಿಕ್ಸ್ ಹಾಗೂ 7 ಬೌಂಡರಿಗಳ ಸಹಾಯದಿಂದ 101 ರನ್ ಗಳಿಸಿ ಅಪ್ಪರಿಸಿದ್ರು. ಅವರಿಗೆ ತಕ್ಕ ಸಾಥ್ ನೀಡಿದ ಯಶಸ್ವಿ ಜೈಸ್ವಾಲ್ 70 ರನ್ ಗಳಿಸಿದ್ರು. ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿ ಕೇವಲ 35 ಎಸೆತಗಳಲ್ಲಿ ಶತಕ ಬಾರಿಸಿದ್ದು ಕ್ರಿಕೆಟ್ ಜಗತ್ತನ್ನ ಅಚ್ಚರಿಗೊಳಿಸಿತು. ಈ ಮೂಲಕ ವೆಸ್ಟ್ ಇಂಡೀಸ್ನ ದಿಗ್ಗಜ ಕ್ರಿಸ್ ಗೇಲ್ ಸಾಲ್ಗೆ ಸೇರಿದ ವೈಭವ್ ಐಪಿಎಲ್ ಇತಿಹಾಸದಲ್ಲೇ 2ನೇ ಅತಿ ವೇಗದ ಶತಕ ಸಿಡಿಸಿದ ಕೀರ್ತಿ ಪಡೆದರು. ಜೊತೆಗೆ ಐಪಿಎಲ್ನಲ್ಲಿ ವೇಗದ ಶತಕ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. 15.5 ಓವರ್ಗಳಲ್ಲಿ 212 ರನ್ ಗಳಿಸುವ ಮೂಲಕ ಜಿಟಿ ವಿರುದ್ಧ ಆರ್ಆರ್ಆರ್ ಗೆಲುವು ಸಾಧಿಸಿತು. ಸತತವಾಗಿ ಸೋಲುಗಳನ್ನ ನೋಡಿದ ರಾಜಸ್ಥಾನ ಕೊನೆಗೂ ಗೆಲುವಿನ ನಿಟ್ಟಿಸಿರು ಬಿಟ್ಟಿತು. ಅಲ್ಲದೆ ಈ ಪಂದ್ಯದಲ್ಲಿ ವೈಭವ್ ಹಾಗೂ ರಾಜಸ್ಥಾನ ತಂಡವು ಅನೇಕ ದಾಖಲೆಗಳನ್ನ ಬರೆದರು. ಆರ್ಆರ್ ತಂಡಕ್ಕೆ ವೈಭವ್ ಉತ್ತಮ ಬ್ಯಾಟರ್ ಆಗಿದ್ದಾರೆ. ಶತಕ ಬಾರಿಸಿದ ನಂತರ ವೈಭವ್ ತಮ್ಮ ಭಾವನೆ ಹಂಚಿಕೊಂಡಿದ್ದು, ಇದು ಐಪಿಎಲ್ನಲ್ಲಿ ನನ್ನ ಮೊದಲ ಶತಕ ಮತ್ತು ಇದು ನನ್ನ 3ನೇ ಇನ್ನಿಂಗ್ಸ್. ಟೂರ್ನಮೆಂಟ್ಗೆ ಮುನ್ನ ಕ್ರಿಕೆಟ್ ಅಭ್ಯಾಸ ಮಾಡಿದ್ರೂ ಫಲಿತಾಂಶ ಇಂದು ತೋರಿಸಿದೆ. ಐಪಿಎಲ್ನಲ್ಲಿ 100 ರನ್ ಗಳಿಸೋದು ಕನಸಾಗಿತ್ತು ಮತ್ತು ಇಂದು ಅದು ಈಡೇರಿದೆ ಎಂದು ಪಂದ್ಯದ ಆಟಗಾರ ಸೂರ್ಯವಂಶಿ ಹೇಳಿದ್ದಾರೆ. ಇನ್ನು ಅದ್ಭುತ ಆಟಗಾರ ವೈಭವ್ ಸೂರ್ಯವಂಶಿ ಹಿನ್ನೆಲೆ ನೋಡುವುದಾದ್ರೆ ಮಾರ್ಚ್ 27, 2011ರಂದು ಬಿಹಾರದ ತಾಜ್ಪುರ ಗ್ರಾಮದಲ್ಲಿ ಅವರು ಜನಿಸಿದ್ರು. ತಮ್ಮ 9ನೇ ವಯಸ್ಸಿನಲ್ಲಿ ವೈಭವ್ ಸಮಷ್ಟಿಪುರದ ಕ್ರಿಕೆಟ್ ಅಕಾಡೆಮಿಯನ್ನ ಸೇರಿದ್ರು ಮತ್ತು ಮಾಜಿ ರಣಜಿ ಕ್ರಿಕೆಟಿಗ ಮನೀಶ್ ಓಝಾ ಅವರ ಅಡಿಯಲ್ಲಿ ತರಬೇತಿಯನ್ನ ಪಡೆದ್ರು. 12ನೇ ವಯಸ್ಸಿನಲ್ಲಿ ಎಡಗೈ ಬ್ಯಾಟ್ಸ್ಮನ್ ವಿನು ಮಖಂಡ್ ಟ್ರೋಫಿಯಲ್ಲಿ ಬಿಹಾರವನ್ನ ಪ್ರತಿನಿಧಿಸುವಾಗ 5 ಪಂದ್ಯಗಳಲ್ಲಿ 400 ರನ್ ಗಳಿಸಿದ್ರು. ನಂತರ ವೈಭವ್ ಭಾರತ U19 ಪರ ಆಸ್ಟ್ರೇಲಿಯಾ ವಿರುದ್ಧ 58 ಎಸೆತಗಳಲ್ಲಿ ಶತಕ ಗಳಿಸುವ ಮೂಲಕ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. ಐಪಿಎಲ್ 2025ರ ಹರಾಜಿಗೆ ಮುಂಚಿತವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವು ವೈಭವ್ ಅವರನ್ನ ನಾಗ್ಪುರದಲ್ಲಿ ನಡೆದ ಟ್ರಯಲ್ಸ್ಗೆ ಕರೆದಿತ್ತು. ಐಪಿಎಲ್ ಇತಿಹಾಸದಲ್ಲಿ 13ನೇ ವಯಸ್ಸಿನಲ್ಲಿ ಹರಾಜಿಗೆ ಆಯ್ಕೆಯಾದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ನಂತರ ವೈಭವ್ ಅವರನ್ನ ರಾಯಲ್ಸ್ ತಂಡ ತನ್ನದಾಗಿಸಿಕೊಂಡಿತು. ಐಪಿಎಲ್ನಲ್ಲಿ ಜಿಟಿಯ 35 ಎಸೆತಕ್ಕೆ 100 ರನ್ ಗಳಿಸುವ ಮೂಲಕ ಆರ್ಆರ್ ತಂಡಕ್ಕೆ ತಮ್ಮದೇ ಆದ ಗೆಲುವಿನ ಕೊಡುಗೆಯನ್ನ ವೈಭವ್ ಸೂರ್ಯವಂಶಿ ನೀಡಿದ್ದಾರೆ. ಅಲ್ಲದೆ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಇವರು ಭವಿಷ್ಯದ ಕ್ರಿಕೆಟ್ ಜಗತ್ತಿನ ಭರವಸೆಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇದಾಗಿತ್ತು ಆರ್ಆರ್ ತಂಡದ ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿ ಶತಕ ಗಳಿಸಿದ ವೈಭವದ ಸ್ಟೋರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಬರ್ತೇವೆ. ಇದು 1 ಟಿವಿ.